ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ ಫಸ್ಟ್ ಟೆಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸು. ಇದೊಂದು ಮಾಡಲ್ ಕ್ವೆಶನ್ ಪೇಪರ್, ಓಕೆನಾ. ಸೊ ಇದರಲ್ಲಿರ್ತಕ್ಕಂಥ ಕ್ವೆಶನ್ಸ್ ನಿಮಗೆ ಖಂಡಿತ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದರೆ ಇದೆಲ್ಲ ಪ್ರೀವಿಯಸ್ ಇಯರ್ಗೆ ತುಂಬ ರಿಪೀಟ್ ಆಗಿರ್ತಕ್ಕಂಥ ಕ್ವೆಶನ್ಸು. ನಿಮಗೆ ಫಸ್ಟ್ 7 MCQಸಲ್ಲಿ ನೋಡ್ಕೊಳ್ಳಿ, ಈ ಥರ ಥಿಯರಿ ಬೇಸ್ಡ್ ಕ್ವೆಶನ್ಸು ಮತ್ತು ಪ್ರಾಬ್ಲಮ್ ಬೇಸ್ಡ್ ಕ್ವೆಶನ್ಸ್ ಇರಬಹುದು, ಓಕೆನಾ. ನೋಡಿ ಈ ಥರ ಯೂನಿಟ್ಸ್ ಇದೆ ನೋಡಿ, SI ಯೂನಿಟ್ಸು, ಈ ಥರ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದಮೇಲೆ ಎಂಪಿರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್, ಓಕೆನಾ. ಅದಾದಮೇಲೆ ಈ ಡ್ರಗ್ಸ್ ಎಲ್ಲ ಇಂಪಾರ್ಟೆಂಟ್, AZT, ಓಕೆ, ಟ್ಯಾಕ್ಸಾಲ್, ಸಿಸ್ಪ್ಲಾಟಿನ್, ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ಆ್ಯಂಡ್ ಪಾರ್ಟ್ ಬಿ ಅಲ್ಲಿ ನಿಮಗೆ 2 ಮಾರ್ಕ್ ಕ್ವೆಶನ್ಸ್ ನೀವು 3 ಅಟೆಂಡ್ ಮಾಡಬೇಕಾಗುತ್ತೆ, ಓಕೆ. ಸೊ ಇದರ ಡೆಫಿನೇಷನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್, ಮೊಲಾಲಿಟಿ, ಓಕೆ, ಮೋಲ್ ಫ್ರ್ಯಾಕ್ಷನ್ ಮತ್ತು ಮಾಸ್ ಪರ್ಸೆಂಟ್. ಸೊ ಈ ಥರ ಡೆಫಿನೇಷನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಾನು ಕರೆಕ್ಟಾಗಿ ನೋಡ್ಕೊಳ್ಳಿ, ಓಕೆ. ಮತ್ತು ಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಸ್ಟೇಟ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಲಾ, ಸ್ಟೇಟ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ಸ್, ಓಕೆ, ಗೇಲ್-ಲೆಕ್ಸ್ ಲಾ, ಓಕೆ. ಈ ಥರ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಕ್ಲಾಸಿಫಿಕೇಷನ್, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, 17th ಕ್ವೆಶನ್. ಮತ್ತು ಪಾಸ್ಟುಲೇಟ್ಸ್ ಆಫ್ ಡೈನಾಮಿಕ್ ಥಿಯರಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ತುಂಬ ಸಲ ರಿಪೀಟ್ ಆಗಿದೆ, ಓಕೆ. ಆ್ಯಂಡ್ ದೆನ್ ಪ್ಯೂರ್ ಸಬ್ಸ್ಟೆನ್ಸ್ನ ಕ್ಲಾಸಿಫೈ ಮಾಡೋಕ್ಕೆ ಹೇಳ್ತಾರೆ, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಇದರಲ್ಲಿ ಕ್ವೆಶನ್ ನಂಬರ್ 21 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿ ಇಯರ್ ಈ ಕ್ವೆಶನ್ ಇಲ್ಲದೆ ಕ್ವೆಶನ್ ಪೇಪರ್ನ ಪ್ರಿಪೇರ್ ಮಾಡೋದೇ ಇಲ್ಲ, ಓಕೆ. ಹಾಗಾಗಿ ಈ ಕ್ವೆಶನ್ನ ಖಂಡಿತ ಸಾಲ್ವ್ ಮಾಡಿ, ಡೆಫಿನೆಟ್ಲಿ ಇದು ಬಂದೇ ಬರುತ್ತೆ. ಯಾವುದೇ ಎಕ್ಸಾಮ್ ಆಗಲಿ, ದಿಸ್ ಕ್ವೆಶನ್ ಇಸ್ ಕಂಪಲ್ಸರಿ ಫಾರ್ PUC ಬೋರ್ಡ್ ಎಕ್ಸಾಮ್, ಓಕೆ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 22 ಆ್ಯಂಡ್ 23 ಇಸ್ ಆ್ಯಸ್ ಯೂಶ್ವಲ್, ಓಕೆನಾ. ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ಕ್ವೆಶನ್ಸ್ ಇರುತ್ತಲ್ಲ, ಸೊ ಅದರ ಬೇಸಿಸ್ ಮೇಲೆ ಅದನ್ನು ಕೇಳಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಟ್ 21st ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದಟ್, ಓಕೆ. ಈ ವಿಷಯನ ಓದ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ಬೋದು. ದಿಸ್ ಇಸ್ LBA ಬೇಸ್ಡ್ ಕ್ವೆಶನ್ ಪೇಪರ್, ಓಕೆನಾ. ಸೊ ಇದರಿಂದ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ, ಚೆನ್ನಾಗಿ ಓದ್ಕೊಳ್ಳಿ, ಓಕೆ. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್ಸ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.